ದಾವಣಗೆರೆಯಲ್ಲಿ ಲಾರಿಯೊಂದು ನಡು ರಸ್ತೆಯಲ್ಲಿ ಹೊತ್ತಿ ಉರಿದಿದೆ. ದಾವಣಗೆರೆಯ ಮುಷ್ಟೂರು ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಜಗಳೂರು ದಾವಣಗೆರೆ ರಾಜ್ಯ ಹೆದ್ದಾರಿಯಲ್ಲಿ ಲಾರಿ ಏಕಾಏಕಿ ಧಗಧಗಿಸಿದೆ. ಬೆಂಕಿಯ ಕೆನ್ನಾಲಗಿಗೆ ಲಾರಿ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಒಕ್ಕಲು ಮಾಡೋಕೆ ರಸ್ತೆಗೆ ತೊಗರೆ ಕಡ್ಡಿಯನ್ನ ಹಾಕಿದ್ರು ರೈತರು. ಲಾರಿ ತೊಗರೆ ಕಡ್ಡಿಯ ಮೇಲೆ ಬಂದಾಗ ಈ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಣ್ಣ ಪ್ರಮಾಣದಲ್ಲಿ ಹೊತ್ಕೊಂಡು ಆನಂತರ ಸಂಪೂರ್ಣ ಲಾರಿಯನ್ನ ಆವರಿಸಿ ಬೆಂಕಿಯ ಕೆನ್ನಾಲಗಿಗೆ ಲಾರಿ ಸುಟ್ಟು ಕರಕಲಾಗಿದೆ. ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಘಟನೆ ಇದು. ದಾವಣಗೆರೆಯ ಮುಷ್ಟೂರು ಗ್ರಾಮದ ಬಳಿಯಾಗಿರುವಂತಹ ಘಟನೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಲಾರಿ ಧಗಧಗಿಸಿ ಹೊತ್ತಿ ಉರಿತಾ ಇದೆ. ಜಗಳೂರು ದಾವಣಗೆರೆಯ ರಾಜ್ಯ ಹೆದ್ದಾರಿಯಲ್ಲಾಗಿರುವಂತಹ ಘಟನೆ ಇದು. ಬೆಂಕಿಯ ಕೆನ್ನಾಲಗಿಗೆ ಲಾರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗ್ಬಿಟ್ಟಿದೆ. ಒಕ್ಕಲು ಮಾಡೋಕೆ ಅಂತ ಹೇಳಿ ರಸ್ತೆಗೆ ತೊಗರೆ ಕಡ್ಡಿಯನ್ನ ಹಾಕಿದ್ರು ರೈತರು. ಈ ರೀತಿಯಾಗಿ ಹಲವು ಭಾಗಗಳಲ್ಲಿ ಮಾಡ್ತಾರೆ. ಬೆಳೆಯನ್ನ ಒಣಗಿಸೋಕೆ ಅಥವಾ ಒಕ್ಕಲು ಮಾಡೋಕೆ ರಸ್ತೆಗೆ ಹಾಕುವಂತಹ ಪದ್ಧತಿ ಇದೆ. ಹೀಗೆ ಹಾಕಿದ್ದಂತಹ ತೊಗರೆ ಕಡ್ಡಿಗಳ ಮೇಲೆ ಈ ಲಾರಿ ಬಂದಾಗ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಹೊತ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಸಣ್ಣ ಪ್ರಮಾಣದಲ್ಲಿ ಮೊದಲಿಗೆ ಬೆಂಕಿ ಕಾಣಿಸಿಕೊಳ್ತು. ಅದಾದ ನಂತರ ಸಂಪೂರ್ಣವಾಗಿ ಲಾರಿಯನ್ನ ಆವರಿಸಿಕೊಂಡ್ಬಿಡ್ತು. ಆ ನಂತರದಲ್ಲಿ ಲಾರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದಾವಣಗೆರೆಯ ಮುಷ್ಟೂರು ಗ್ರಾಮದ ಬಳಿ ಇಂಥದ್ದೊಂದು ಅವಘಡ ಸಂಭವಿಸಿರುವುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.